ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾವು ಮಲ್ಲಿಗೆ ಗಿಡನ ಈ ಟೈಮಲ್ಲೇ ನಾವು ರಿಪಾರ್ಟ್ ಮಾಡ್ಕೋಬೇಕು. ರಿಪಾರ್ಟ್ ಮಾಡೋದಾಗಲಿ ಮತ್ತು ಪ್ರೂನಿಂಗ್ ಮಾಡೋದಾಗಲಿ ಏನೇ ಇದ್ರೂ ನಾವು ಈ ಫೆಬ್ರವರಿ ಎಂಡಷ್ಟರೊಳಗಡೆ ನಾವು ರಿಪಾರ್ಟ್ ಎಲ್ಲ ಮಾಡ್ಕೋಬೇಕು. ಇನ್ನು ನಾವು ಮಾರ್ಚ್ ತಿಂಗಳಲ್ಲೆಲ್ಲ ರಿಪಾರ್ಟ್ ಮಾಡಬಾರ್ದು. ಯಾಕೆ ಅಂದರೆ ಅವಾಗ ತುಂಬ ಬಿಸಿಲಿರುತ್ತೆ. ರಿಪಾರ್ಟ್ ಮಾಡಿದ್ರೂ ಗಿಡಗಳು ಸಾಯೋ ಚಾನ್ಸು ಕೂಡ ಇರುತ್ತೆ. ಹಂಗಾಗಿ ನಾವು ಮಾರ್ಚ್ ತಿಂಗಳಲ್ಲಿ ರಿಪಾರ್ಟು ಮಾಡಬಾರ್ದು ಮತ್ತು ಪ್ರೂನಿಂಗನ್ನು ಸಹ ಮಾಡಬಾರ್ದು. ಯಾವುದೇ ಗಿಡ ಆದ್ರೂ ಅಷ್ಟೇ ರಿಪಾರ್ಟು ಮಾಡಬಾರ್ದು ಮತ್ತು ಪ್ರೂನಿಂಗ್ ಎಲ್ಲನೂ ಮಾಡಬಾರ್ದು. ಹಂಗಾಗಿ ನಾನು ಇವಾಗೇ ಮಲ್ಲಿಗೆ ಗಿಡನ ರಿಪಾರ್ಟ್ ಮಾಡ್ಕೊತಾ ಇದ್ದೀನಿ. ಮೊನ್ನೆ ನರ್ಸರಿನಲ್ಲೂ 2 ಮಲ್ಲಿಗೆ ಗಿಡನ ತೊಗೊಂಡು ಬಂದಿದ್ದೆ. ದೊಡ್ಡ ಆಲದ ಮರಕ್ಕೆ ಹೋಗಿದ್ನಲ್ಲ, ಅಲ್ಲಿಂದನೂ 2 ಮಲ್ಲಿಗೆ ಗಿಡ ತೊಗೊಂಡು ಬಂದಿದ್ದೆ. ಮತ್ತು ನನ್ನದು ಕಟಿಂಗಿಂದನೂ ಸ್ವಲ್ಪ ಮಲ್ಲಿಗೆ ಗಿಡಗಳು ಬಂದಿತ್ತು, ಅದನ್ನು ರಿಪಾರ್ಟ್ ಮಾಡ್ತಾ ಇದ್ದೀನಿ. ಕಟಿಂಗ್ ಅಂದರೆ ಈಗ ಮೊನ್ನೆ ಹಾಕಿದ್ನಲ್ಲ ಅದಲ್ಲ, ಮುಂಚೆನೇ ಹಾಕಿದ್ದೆ ನಾನು. ಹಳೆ ಗಿಡಗಳು ಅವು, ಅದು 1-2 ಇತ್ತು, ಅದನ್ನು ಸಹ ರಿಪಾರ್ಟ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ಅದಕ್ಕೆ ಪಾಟಿಂಗ್ ಮಿಕ್ಸು ಅಂತ ನಾನು ಹೆಚ್ಚಿಗೆ ಏನೂ ಹಾಕ್ಕೊಂಡಿಲ್ಲ. ನೋಡಿ, ಮಣ್ಣಿಗೆ ಸ್ವಲ್ಪ ಬೂದಿ ಮತ್ತು ಬೇವಿನ ಹಿಂಡಿ, ಒಂದು ಸ್ವಲ್ಪ ಒಣಗಿಸಿಟ್ಟಿರೋಂತಹ ಟೀ ಪೌಡ್ರು. ನಾನು ಟೀ ಪೌಡ್ರನ್ನ ಒಣಗಿಸಿಟ್ಟಿರ್ತೀನಿ. ನಾವು ಟೀ ಎಲ್ಲ ಕುಡ್ದಾದ್ಮೇಲೆ ವೇಸ್ಟು ಅಂತ ಬಿಸಾಕ್ತೀವಲ್ಲ, ಆ ಟೀ ಪೌಡ್ರನ್ನ ನಾನು ಒಣಗಿಸಿ ಇಟ್ಟಿರ್ತೀನಿ. ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನು ಮೊಟ್ಟೆನ ನಾನು ಸಿಪ್ಪೆ ಇರುತ್ತಲ್ಲ, ಆ ಸಿಪ್ಪೆನ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಆ ಪೌಡ್ರನ್ನು ಸಹ ಹಾಕಿದ್ದೀನಿ. ಅದೆಲ್ಲನೂ ಹಾಕಿ ನೋಡಿ, ಅದು ಮಣ್ಣಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಈ ಪಾಟ್ಗೆ ನಾನು ರಿಪಾರ್ಟ್ ಮಾಡ್ತಾ ಇದ್ದೀನಿ ಮಲ್ಲಿಗೆ ಗಿಡನ. ನೋಡಿ, ಅದು ಓಲಿಗೆಲ್ಲನೂ ಕಲ್ಲು ಇಟ್ಬಿಟ್ಟು, ನಿಮಗೆ ಗೊತ್ತೇ ಇರುತ್ತಲ್ವ, ಹಂಗಾಗಿ ನೋಡಿ ಆ ಓಲ್ ಮೇಲೆಲ್ಲ ಕಲ್ಲಿಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನಾನು ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಸ್ವಲ್ಪ ಗಾರ್ಡನ್ ವೇಸ್ಟೆಲ್ಲ ಹಾಕ್ತೀನಿ. ನಾನು ಈ ಗೊಬ್ಬರ ಮಿಕ್ಸ್ ಮಾಡ್ಕೊಂಡ್ರು ಮಣ್ಣಿಗೆ ನಾನು ಗಾರ್ಡನ್ ವೇಸ್ಟ್ ಅಂತೂ ಹಾಕ್ತೀನಿ. ಗೊಬ್ಬರ ಮಿಕ್ಸ್ ಮಾಡ್ದೇ ಇದ್ರೂ ನಾನು ಗಾರ್ಡನ್ ವೇಸ್ಟ್ ಹಾಕಿನೇ ನಾನು ರಿಪಾರ್ಟ್ ಮಾಡೋದು. ಬರೀ ಗಾರ್ಡನ್ ವೇಸ್ಟ್ ಹಾಕ್ತಲೇ ನಾನು ಯಾವುದೇ ಗಿಡನ ರಿಪಾರ್ಟ್ ಮಾಡೋದಿಲ್ಲ. ಹಂಗಾಗಿ ನೋಡಿ, ಅದಕ್ಕೆಲ್ಲ ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲನೂ ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಅದೆಲ್ಲ ಕುತ್ಕೋಬೇಕಲ್ಲ, ಅದು ಗಾರ್ಡನ್ ವೇಸ್ಟು ಒಣಗಿರೋ ಎಲೆ ಎಲ್ಲನೂ ಅದು ಕೂರಬೇಕು ನೀಟಾಗಿ. ಹಂಗಾಗಿ ಅದನ್ನೆಲ್ಲನೂ ಪ್ರೆಸ್ ಮಾಡಿ ನೋಡಿ. ಇವಾಗ ಇದು ಯಾವ ಥರ ಆಗಿದೆ ನೋಡಿ. ಇದು ಕಟಿಂಗಿಂದ ಬಂದಿದ್ದು ನನಗೆ ಮಲ್ಲಿಗೆ ಗಿಡ. ಅಂದರೆ ಇದು ಸಣ್ಣ ಸಣ್ಣ ಮೊಗ್ಗೆಲ್ಲ ಆಗಿ ಮುಗಿದೋಗಿದೆ. ಹಂಗಾಗಿ ನಾನು ಇವಾಗ ಇದನ್ನು ಮೊನ್ನೆ ನರ್ಸರಿಯಿಂದ ತನ್ನಲ್ಲ, ಅದ್ರ ಜೊತೆ ಇದನ್ನು ರಿಪಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಬರೀ ಕಡ್ಡಿ ಆಗಿದೆ, ಎಲೆನೇ ಇಲ್ಲ ಅದರಲ್ಲಿ, ಬರೀ ಮೊಗ್ಗು ಇದ್ದು. ಮೊಗ್ಗು ತುಂಬ ಸಣ್ಣ ಸಣ್ಣ ಮೊಗ್ಗು. ಹಂಗಾಗಿ ಇದು ತೆಗೆದುಬಿಡೋಣ, ಅದು ಮಣ್ಣು ಬೇರೆ ಸರಿ ಇರಲಿಲ್ಲ ಫಸ್ಟಿಗೆ ಹಾಕಿದ್ದು. ಹಂಗಾಗಿ ಇವಾಗ ಬೇಡ ಅಂದ್ಬಿಟ್ಟು ಅದನ್ನು ಬೇರೆ ಪಾಟಿಗೆ ರಿಪಾರ್ಟ್ ಮಾಡ್ತಾ ಇದ್ದೀನಿ, ದೊಡ್ಡ ಪಾಟಿಗೆ. ನೋಡಿ, ಇದು ನೀರಿಂದು ಕ್ಯಾನ್. ಇದು ಆ ನೀರಿನ ಕ್ಯಾನಿಗೆ ನಾನು ಇದನ್ನು ಸಹ ರಿಪಾರ್ಟ್ ಮಾಡ್ತಾ ಇದ್ದೀನಿ. ನೀವು ಯಾರೆಲ್ಲ ರಿಪಾರ್ಟ್ ಮಾಡಬೇಕು ಈ ಟೈಮಲ್ಲಿ ಮಾಡ್ಕೊಳ್ಳಿ. ಈ ಫೆಬ್ರವರಿ ಎಂಡಷ್ಟರೊಳಗೆ ನೀವು ರಿಪಾರ್ಟ್ ಎಲ್ಲ ಮಾಡ್ಕೊಂಬಿಡಿ. ಏಕೆಂದರೆ ಇವಾಗ ಮಾರ್ಚ್ ಸ್ಟಾರ್ಟ್ ಆದರೆ ಮಾರ್ಚ್ ತಿಂಗಳಲ್ಲಿ ನಾವು ರಿಪಾರ್ಟ್ ಎಲ್ಲ ಮಾಡಬಾರ್ದು. ತುಂಬ ಬಿಸಿಲಿರೋ ಕಾರಣ ನಾವು ರಿಪಾರ್ಟ್ ಮಾಡಿದ್ರೂ ಸಹ ಆ ಬಿಸಿಲು ಇದು ವಾತಾವರಣಕ್ಕೇ ಗಿಡಗಳು ಸತ್ತೋಗ್ತವೆ, ಚೆನ್ನಾಗಿ ಬರೋದಿಲ್ಲ. ಹಂಗಾಗಿ ನಾವು ಈ ಫೆಬ್ರವರಿ ಎಂಡರಲ್ಲೇ ನಾವು ರಿಪಾರ್ಟ್ ಮಾಡೋದೆಲ್ಲ ಮಾಡ್ಕೊಂಬಿಡ್ಬೇಕು. ನೋಡಿ, ಹಂಗಾಗಿ ನಾನು ರಿಪಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಅದು 1 ಗಿಡ ಆಯಿತು. ಇವಾಗ 3 ಗಿಡ ಏನೋ ಇದೆ, ದುಂಡು ಮಲ್ಲಿಗೆ ಗಿಡ. ಇನ್ನು ಬೇರೆ ಗಿಡಗಳು ಇದೆ, ಅದು ಮೊನ್ನೆ ತೋರಿಸಿದ್ನಲ್ಲ ನಾನು, ಸೂಜಿ ಮಲ್ಲಿಗೆ ಗಿಡ ಹೂವಿನ ಥರ ಬಿಡುತ್ತೆ, ಮತ್ತು 9 ಸುತ್ತಿಂದು ಮಲ್ಲಿಗೆ ಹೂವು ಅಂತ. ಇದು ದುಂಡು ಮಲ್ಲಿಗೆ. ದುಂಡು ಮಲ್ಲಿಗೆ ನನಗೆ ಒಂದೇ ಇದ್ದಿದ್ದು, ಹಂಗಾಗಿ ಮೊನ್ನೆ ನರ್ಸರಿಗೆ ಹೋಗಿದ್ನಲ್ಲ ಅಂದ್ಬಿಟ್ಟು 2 ತೊಗೊಂಬಂದಿದ್ದೀನಿ. ಅದನ್ನು ರಿಪಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ಮಲ್ಲಿಗೆ ಹೂವಿನ ಸೀಸನ್ ಸ್ಟಾರ್ಟ್ ಆಯ್ತಲ್ವಾ, ಇವಾಗಲೇ ನಾವು ರಿಪಾರ್ಟ್ ಎಲ್ಲ ಮಾಡ್ಕೊಂಬಿಟ್ರೆ ನಮಗೆ ಏಪ್ರಿಲು ಮೇ ತಿಂಗಳಷ್ಟರೊಳಗೆ ನಮಗೆ ಮಲ್ಲಿಗೆ ಹೂವೆಲ್ಲ ಸಿಗುತ್ತೆ. ನಾವು ಜಾಸ್ತಿ ಗಿಡ ಹಾಕ್ಕೊಂಡಂಗೂ ನಮಗೆ ಹೆಚ್ಚು ಹೂವು ಸಿಗುತ್ತೆ. ಹಂಗಾಗಿ ನಾನು ಜಾಸ್ತಿ ಗಿಡನ ಹಾಕ್ಕೊಳ್ತಾ ಇದ್ದೀನಿ. ನಾನು ಪಾಟಿಂಗ್ ಮಿಕ್ಸಿಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಇದಕ್ಕೆ ಸ್ವಲ್ಪ ಮರಳು ಮಿಕ್ಸ್ ಮಾಡ್ಕೋಬೋದು. ಮರಳು ಮತ್ತು ಕೋಕೋಪಿಟ್ಟು ಎಲ್ಲ ಮಿಕ್ಸ್ ಮಾಡ್ಬೋದು. ನಾನೇನು ಕೋಕೋಪಿಟ್ಟು ಹಾಕಿಲ್ಲ, ಮರಳು ಏನೂ ಹಾಕಿಲ್ಲ. ಸಾಕು ನನಗೆ ಇಷ್ಟು ಮಣ್ಣನ್ನೇ ಸ್ವಲ್ಪ ಫ್ರೀ ಆಗಿದೆ. ಮಣ್ಣು ಮತ್ತು ಗೊಬ್ಬರ ಎಲ್ಲ ಹಾಕಿದ್ದೀನಲ್ಲ, ಸಾಕು. ಮತ್ತು ಇನ್ನು ನಾನು ಗಾರ್ಡನ್ ವೇಸ್ಟ್ ಎಲ್ಲನೂ ಹಾಕಿರ್ತೀನಲ್ಲ, ಅದು ಚೆನ್ನಾಗೇ ಕೊಳ್ತು ಗೊಬ್ಬರನೂ ಸಿಗುತ್ತೆ ಆ ಗಿಡಗಳಿಗೆ. ಆವಾಗ ಗಿಡಗಳು ಹೆಲ್ದಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಆ ಬೇರಂತೂ ಹೆಂಗೆ ಬಿಟ್ಕೊಂಡಿದೆ ನೋಡಿ. ನರ್ಸರಿಗಳಲ್ಲಿ ಗಿಡ ಇಟ್ಟಿರ್ತಾರೆ ನೋಡಿ,
ಆ ಪಾಟಲ್ಲಿನೇ ಅದಕ್ಕೆ ಆ ಬೇರು ಬಿಡೋದಕ್ಕೆ ಜಾಗ ಇಲ್ದಲೆ ಎಲ್ಲ ರೋಲ್ ಥರ ಸುತ್ಕೊಂಡ್ಬಿಟ್ಟಿದೆ ನೋಡಿ. ರೋಲ್ ಥರ ಸುತ್ಕೊಂಡು ಆ ಬೇರೆಲ್ಲ ಹೊರಗಡೆ ಬಂದ್ಬಿಟ್ಟಿದೆ ನೋಡಿ. ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಬೇರು ಬಿಟ್ಕೊಂಡಿದೆ ನೋಡಿ. ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ನಾವು ರೀಪಾಟ್ ಮಾಡಬೇಕು. ಈಗ ಬೇರು ಕಟ್ ಮಾಡಿದ್ರೆ ಗಿಡ ಸಾಯೋ ಚಾನ್ಸ್ ಇಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತ ಇಲ್ಲ. ಯಾಕೆಂದರೆ ನಾವು ಉದ್ದುದ್ದ ಬಂದಿರೋ ಬೇರು ಮಾತ್ರ ಕಟ್ ಮಾಡ್ತೀವಿ ಅಷ್ಟೇ. ಹೆದರ್ಕೊಳ್ಳೋ ಅಂಥದ್ದು ಏನೂ ಇರೋದಿಲ್ಲ. ಬೇರು ಕಟ್ ಮಾಡಿದ್ರೆ ಗಿಡ ಏನು ಸಾಯೋದಿಲ್ಲ. ಅಂದರೆ ತುಂಬ ಉದ್ದ ಎಲ್ಲ ಬಂದಿರುತ್ತಲ್ಲ ಅದನ್ನು ಸ್ವಲ್ಪ ಕಟ್ ಮಾಡಿ ಸಾಕು. ಏಕೆಂದರೆ ನಾವು ಇವಾಗ ಬೇರು ಅಷ್ಟು ಉದ್ದ ಬಂದಿರೋದನ್ನು ಕಟ್ ಮಾಡ್ದಲ್ಲೇ ಹಂಗೆ ನೆಟ್ಟರೆ ಗಿಡ ಹೆಲ್ದಿಯಾಗಿ ಬರೋದಿಲ್ಲ. ಬರೀ ಬೇರೆ ತುಂಬ್ಕೊಳುತ್ತೆ ಹೊರತು ಗಿಡ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಅಂತಲೇ ನಾವು ನರ್ಸರಿಯಿಂದ ತಂದಾಗ ಗಿಡ ಜಾಸ್ತಿ ಏನಾದರೂ ಬೇರೆಲ್ಲ ಬಿಟ್ಕೊಂಡಿತ್ತು ಅಂದರೆ ಬೇರನ್ನ ಕಟ್ ಮಾಡಿ ನಾವು ಆಮೇಲೆ ರೀಪಾಟ್ ಮಾಡಬೇಕು. ಏಕೆಂದರೆ ಇವಾಗ ನಾವು ರೀಪಾಟ್ ಮಾಡಿದರೆ ಈಗ ಇನ್ನೊಂದು ವರ್ಷದ ತನಕನೂ ನಾವು ರೀಪಾಟ್ ಮಾಡೋದಿಲ್ಲ. ಅದ್ರ ನಾವು ಬೇರೆ ಏನಾದರೂ ಕಟ್ ಮಾಡಿಲ್ಲ ಅಂದರೆ ಅದ್ರ ಜೊತೆ ಇನ್ನೂ ಜಾಸ್ತಿ ಬೇರು ಬೆಳ್ಕೊಳ್ಳುತ್ತೆ, ಗಿಡ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಅಂತಲೇ ನಾವು ಬೇರೆಲ್ಲ ಕಟ್ ಮಾಡಿಬಿಟ್ಟು ರೀಪಾಟ್ ಮಾಡಬೇಕು. ನೋಡಿ ನಾನು ಮಾಡ್ತಾ ಇದ್ದೀನಿ ನೋಡಿ ಈ ಥರ. ಅಂದರೆ ಇದಕ್ಕೆ ತುಂಬ ದೊಡ್ಡ ಪಾಟ ಅಂತ ಏನು ಬೇಕಾಗೋದಿಲ್ಲ. ಮೀಡಿಯಮ್ ಆಗಿರೋ ಪಾಟಲ್ಲೇ ರೀಪಾಟ್ ಮಾಡ್ಕೊಂಡ್ರೂ ಸಾಕು. ನನಗೆ ಇಂಚೆಲ್ಲ ಗೊತ್ತಾಗೋದಿಲ್ಲ, ಹಂಗಾಗಿ ಒಂದು ಅಂದಾಜಲ್ಲಿ ಹೇಳ್ತಿದ್ದೀನಿ ಅಷ್ಟೇ. ಈ ಟೈಮಲ್ಲಿ ನಿಮಗೆ ನರ್ಸರಿಗಳಲ್ಲೆಲ್ಲ ಸಿಗುತ್ತೆ. ನಿಮಗೆ ಅದು ಮಲ್ಲಿಗೆ ಗಿಡ ಎಲ್ಲ ಸಿಗುತ್ತೆ. ತಂದು ಹಾಕೊಳ್ಳೋರಿದ್ರೆ ಹಾಕೊಳ್ಳಿ ಇವಾಗ. ಏಕೆಂದರೆ ಇನ್ನೊಂದು 2-3 ತಿಂಗಳು ಅಷ್ಟರೊಳಗನೆ ಮಲ್ಲಿಗೆ ಹೂವು ಸೀಸನ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ವ. ಈ ಟೈಮಲ್ಲಿ ನೀವು ಹಾಕ್ಕೊಂತು ಅಂದರೆ ಆ ಹೂವು ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಮತ್ತು ಗಾರ್ಡನಲ್ಲೂ ತುಂಬ ಚೆನ್ನಾಗಿ ಸ್ಮೆಲ್ಲೆಲ್ಲ ಇರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣವೇ ಗಾರ್ಡನಿಗೆ ಹೋದರೆ ಮಲ್ಲಿಗೆ ಹೂದು ಆ ಪರಿಮಳನೇ ಏನು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲೆಲ್ಲ. ಹಂಗಾಗಿ ತಂದು ಹಾಕೊಳ್ಳೋರಿಗೆ ಇಷ್ಟ ಇದ್ದವರೆಲ್ಲ ಹಾಕೋಬೋದು. ಈ ಫೆಬ್ರವರಿ ಎಂಡಲ್ಲಿ ನೀವು ರೀಪಾಟ್ ಎಲ್ಲ ಮಾಡೋಂಗಿದ್ರೆ ಮಾಡ್ಕೊಂಬಿಡಿ, ಆಮೇಲೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೋಡಿ 2 ಪಾಟಲ್ಲೂ ಅಷ್ಟೇ ತುಂಬ ಬೇರೆಲ್ಲ ಇತ್ತು. ನಾನು ಈ ಮಲ್ಲಿಗೆ ಗಿಡದ ಜೊತೆಗೇ ನಾನು 2 ರೋಸ್ ಗಿಡನೂ ರೀಪಾಟ್ ಮಾಡ್ಕೋತಾ ಇದ್ದೀನಿ. ಅದನ್ನೇನು ಸಪ್ರೇಟ್ ಇನ್ನೇನು ತೋರಿಸೋದು ರೋಸ್ ಗಿಡನ ಅಂದ್ಬಿಟ್ಟು ನಾನು ಇದ್ರ ಜೊತೆನೇ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾನು ಲಾಲ್ಬಾಗಿಂದ ತಂದಿದ್ದು. ಅಂದರೆ ತುಂಬ ದಿನ ಆಯಿತು ರೀಪಾಟ್ ಮಾಡೇ ಇರಲಿಲ್ಲ, ಪಾಟು ಇರಲಿಲ್ಲ, ಹಂಗಾಗಿ ಮಾಡಿರಲಿಲ್ಲ. ಇವಾಗ ಸ್ವಲ್ಪ ಬೇರೆ ಗಿಡ ಎಲ್ಲ ಒಣಗೋಗಿದ್ವಲ್ಲ ಅದನ್ನೆಲ್ಲ ತೆಗೆದು ಅದೇ ತರಕಾರಿ ಗಿಡ ಹಾಕಿದ್ದೆ. ಈ ಪಾಟ್ಗಳಲ್ಲೆಲ್ಲ ತರಕಾರಿ ಗಿಡ ಎಲ್ಲ ಖಾಲಿ ಆದಮೇಲೆ ಇವಾಗ ಅದಕ್ಕೆ ಮುಂಚೆನೇ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ಪಾಟ್ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ನಾನು ಅದಕ್ಕೇ ರೋಸ್ ಗಿಡನ ರೀಪಾಟ್ ಮಾಡ್ತಾ ಇದ್ದೀನಿ ನೋಡಿ. ಅಂದರೆ ಇದು ಲಾಲ್ಬಾಗಲ್ಲಿ ತಂದಿದ್ದು. ಅದು ಕವರ್ ನೋಡಿದ್ರೆ ತುಂಬ ದೊಡ್ಡದಾಗಿ ಏನೋ ದೊಡ್ಡ ಗಿಡಗಳಿದೆ ಅಂತ ಅನ್ಕೋಬೇಕು. ಅದರಲ್ಲಿ ಆ ಮಣ್ಣೆಲ್ಲ ಸುರಿದಾಗ ನೋಡಿದ್ರೆ ಅದು ಚಿಕ್ಕ ಗಿಡನೇಯ. ಇವರು ನಾನು ಮೊನ್ನೆ 25 ರೂಪಾಯಿ ಗಿಡ ಅಂತ ಹೇಳಿದ್ನಲ್ಲ, ಆ ಥರ ಚಿಕ್ಕ ಸಸಿ ತಂದುಬಿಟ್ಟು ಇಷ್ಟು ದೊಡ್ಡ ಕವರಲ್ಲಿ ಹಾಕಿರ್ತಾರೆ. ಅದರಲ್ಲಿ ಮಣ್ಣು ಇರುತ್ತೆ ನೋಡಿ, ಅದು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಅದು ನೋಡೇ ನನಗೆ ಅನಿಸಿದ್ದು, ಇದು 25 ರೂಪಾಯಿ ಗಿಡ ತಂದುಬಿಟ್ಟು ಇವರು ಈ ಥರ ಇಷ್ಟು ದೊಡ್ಡ ಕವರಲ್ಲಿ ಹಾಕಿ ಅದಕ್ಕೆ ಇನ್ನೂ ಸ್ವಲ್ಪ ಮಣ್ಣು ಹಾಕಿ 100 ರೂಪಾಯಿಗೆ ಮಾರ್ತಾರೆ. ನಾನು ಇದು 100 ರೂಪಾಯಿ ತಂದಿದ್ದು ಅವ್ರ ಗುಲಾಬಿ ಗಿಡನ ಲಾಲ್ಬಾಗಿಂದ ತಂದಿದ್ದು. ನೋಡಿ ಎಲ್ಲ ರೀಪಾಟ್ ಮಾಡಿದ್ದಾಯಿತು. ಲಾಸ್ಟಲ್ಲಿ ನೀರು ಹಾಕ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.